ನಾಗರಾವ್ಗಿಂತ ಈ ಒಂದು 20-30% ವಿಷಕಾರಿ ಇದು. ಭಯಂಕರ ಲೆಂತ್ ಇದೆ. ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಉಮರ್, ಉರಗ ರಕ್ಷಕ, ಮೈಸೂರಿಂದ. ಟೈಮ್ ಈಗ 12:10 ಮಧ್ಯರಾತ್ರಿ. ಭೋಗಾದಿಯಿಂದ ಹಾವು ಸಂರಕ್ಷಣೆ ಕರೆ ಒಂದು 20 ಕಿಲೋಮೀಟರ್ ದೂರ ಇರೋದು ಈ ಲೊಕೇಶನ್ಗೆ ನಾನು ಮತ್ತು ರಹಮತ್ ಬಂದಿದ್ದೀವಿ. ಸೊ ಹೋಗಿ ಲೆಟ್ಸ್ ಗೋ. ಈ ನೆಟ್ ಕೆಳಗಡೆ ಹೋಯ್ತಾ? ಕ್ರೇಟ್ 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 ಕಟ್ನಾವು ಇದು, ಕಟ್ನಾವು ಡೆಡ್ಲಿ ಡೇಂಜರು. ನಾಗರಾವ್ಗಿಂತ ಈ ಒಂದು 20-30% ವಿಷಕಾರಿ ಇದು. ಸೊ ಗೈಸ್, ಇದು ಕಟ್ನಾವು ಒಂದು ಏನಿದು ರೆಸಾರ್ಟ್ ಇದು. ಸೊ ಒಂದು ರೆಸಾರ್ಟ್ ಒಳಗಡೆ ಒಂದು ಕಟ್ನಾವು ಬಂದಿದೆ. ಸೊ ತುಂಬ ಲೆಂತ್ ಇರೋ ಸೈಜ್ ನಮಗೆ ಸಿಗ್ತಿದೆ ಈಗ. ಸೊ ನೀವು ನೋಡ್ಬೋದು, ಆರಾಮಾಗಿ ಒಂದು 4 ಅಡಿ ಇರಬೇಕಿದು. ಬಾಲ ಇಲ್ಲಿದೆ, ಮೂತಿ ಒಳಗಡೆ ಹೋಗಿದೆ ಅಲ್ಲಿ. ಸೊ ಲಾಸ್ಟ್ ವಿಡಿಯೋಲಿ ನಾನು ಹೇಳಿದೆ, ಇದು ಕಚ್ಚಿದ್ರೂ ನೋವು ಆಗಲ್ಲ, ಗೊತ್ತೇ ಆಗಲ್ಲ ಇದು ಕಚ್ಚಿದೆ ಅಂತ. ಸೊ ಅಷ್ಟು ಪೇನ್ಲೆಸ್ ಬೈಟ್ ಇದ್ರದ್ದು. ಹಾಂ ಹಾಗೆ ಇದ್ರದ್ದು ಹಲ್ಲು ತುಂಬಾ ಚಿಕ್ಕದಾಗಿರುತ್ತೆ. ಡೆಡ್ಲಿ ವೆನಮಸ್ ಸ್ನೇಕ್ ಇದು. ಇಂಡಿಯಾಲಿ ಈ ತರ ಡೆಡ್ಲಿ ಹಾವು ಬೇರೆ ಯಾವುದು ಇಲ್ಲ. ಹೌದು, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಫೋನ್ ಮಾಡ್ತಿದ್ದೆ, ಯಾರು ನೀವೇನ? ತುಂಬ ಹೆಲ್ಪ್ ಆಯ್ತು ನಿಮ್ಮಿಂದ. ಸೊ ಈ ಒಂದು ಹಾವು ನೋಡೋಕ್ಕೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲು. ಒಂದು ಚಿಕ್ಕ ಮೂತಿ, ಬ್ಲ್ಯಾಕ್ ಶೈನಿಂಗ್ ಟೆಕ್ಸ್ಚರು, ಪಳ ಒಂದು ಮಿಂಚ್ತಾ ಇರುತ್ತೆ ಆ ಲೈಟ್ ಬಿದ್ದರೆ ಆದಮೇಲೆ. ಬಟ್ ಅದೇ ಥರ ಅಷ್ಟೇ ಡೆಡ್ಲಿಯೆಸ್ಟ್ ವೆನಮಸ್ ಸ್ನೇಕ್ ಇದು. ಸುಮಾರು ಜನ ಈ ಗದ್ದೆ ಸೈಡು, ಜಮೀನು ಸೈಡು ಆಚೆ ಮಲ್ಕೊಂಡಿರ್ತಾರೆ. ಮಸ್ಕಿಟೋ ನೆಟ್ ಹಾಕೊಂಡು ಮಲ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು. ನಮ್ಮ ಮನುಷ್ಯದ ತಾಪಮಾನ, ನಾವು ವಾರ್ಮ್ ಬ್ಲಡೆಡ್ ಕ್ರೀಚರ್ಸ್. ನಾವು ಟೈಮಲ್ಲಿ ಈ ಹಾವು ಏನಾಗುತ್ತೆ, ಬೆಚ್ಚಗಿರತ್ತೆ ಅಂತ ಬಂದು ನಾವು ಎಲ್ಲಿ ಹಾಸಿಗೆ ಹಾಕೊಂಡು ಮಲ್ಕೊಂಡಿರ್ತೀವಿ ಅಲ್ಲೇ ಬಂದು ಅದು ರೆಸ್ಟ್ ಮಾಡುತ್ತೆ. ಸೊ ನಾವು ನಿದ್ರೆ ಟೈಮಲ್ಲಿ ಆ ಕಡೆ ಈ ಕಡೆ ಟರ್ನ್ ಆದಾಗ ಏನಾಗುತ್ತೆ, ಆ ಹಾವು ಕಚ್ಚೋದು ಸುಮಾರು ಕೇಸಸ್ ಆಗಿದೆ. ಸುಮಾರು ಜನ ಹಂಗೆ ಸ್ವರ್ಗಕ್ಕೂ ಹೊಟ್ಟೋಗ್ಬಿಟ್ಟವ್ರೆ. ನೋಡ್ಬೋದು ಹೆಂಗೆ ಶೈನಿಂಗ್ ಹೊಡಿತಾ ಇದೆ, ಫಳ ಅಂತ ಹೊಡಿತಾ ಇದೆ. ತುಂಬಾನೇ ಶೈ ಸ್ನೇಕು. ಡೇ ಟೈಮ್ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ನಿಮಗೆ ಈ ಒಂದು ರೆಸ್ಕ್ಯೂ ಹೇಗೆ ಅನಿಸ್ತು ಮತ್ತು ಈ ಹಾವು ಹೇಗೆ ಅನಿಸ್ತು ಒಂದು ಕಮೆಂಟಲ್ಲಿ ಹಾಕಿ. ಮತ್ತು ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ವೀಡಿಯೋಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಸಿಗೋಣ ನೆಕ್ಸ್ಟ್ ವೀಡಿಯೋಸಲ್ಲಿ.